ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮೈಕ್ರೋ ಫಿನಾನ್ಸ್ ನ ಹಾವಳಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಅಂತರೂ ಆಗ್ತಾ ಇಲ್ಲ, ನಾವು ನೋಡ್ತಾ ಇದ್ದೀವಿ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಇಡೀ ಸಂಪುಟ ಎಚ್ಚರಿಕೆಯನ್ನ ಕೊಟ್ಟಿದೆ. ಇದರ ನಡುವೆ ಇವತ್ತು ನಡೀತಾ ಇರುವಂತಹ ಕ್ಯಾಬಿನೆಟ್ ಮೀಟಿಂಗ್. ಸೊ ಈ ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಏನ್ ಚರ್ಚೆ ಆಗುತ್ತೆ, ಜೊತೆಗೆ ಮೈಕ್ರೋ ಫಿನಾನ್ಸ್ ನವರಿಗೆ ಮೂಗುದಾರ ಹಾಕೋದಕ್ಕೆ ಯಾವ ರೀತಿಯ ಕಾನೂನು ಜಾರಿ ಆಗ್ಬೋದು? ವೀಣಾ, ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಾವಳಿ ವಿಪರೀತ ಹೆಚ್ಚಾಗಿತ್ತು. ಇದ್ರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಸರಣಿ ಸುದ್ದಿಗಳನ್ನು ಪ್ರಸಾರ ಮಾಡುವ ಮೂಲಕ ಸರ್ಕಾರದ ಗಮನವನ್ನ ಸೆಳೆದಿತ್ತು. ಪ್ರಮುಖವಾಗಿ ಬಡವರು, ಮೇಲ್ಮಧ್ಯಮ ವರ್ಗದಂತಹ ಜನರು, ಸಣ್ಣ ಪುಟ್ಟ ವ್ಯಾಪಾರಿಗಳು ಸೇರಿದಂತೆ ಅನೇಕ ಬಡವರ್ಗದ ಕೆಳವರ್ಗದ ಜನ ಇದರ ಸಾಲದ ಸುಳಿಗೆ ಸಿಲುಕ್ತಾ ಇದ್ರು. ಆಲ್ ಆಫ್ ಸಡನ್ಲಿ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಯಲ್ಲಿ ಆತ್ಮಹತ್ಯೆ ಅಂತ ಪ್ರಕರಣಗಳು, ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ಉಪಟಳಕ್ಕೆ ಎದುರಿ ಊರು ಬಿಟ್ಟಂತಹ ಜನರ ಪ್ರಕರಣಗಳು, ಈ ರೀತಿಯಾದಂತಹ ಸುದ್ದಿಗಳು ಬರೋದಕ್ಕೆ ಆರಂಭ ಆದವು. ಯಾವಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಈ ಒಂದು ಸುದ್ದಿ ಬಿತ್ತರ ಆಯಿತು, ಆಗ ಸರ್ಕಾರ ಕೂಡ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಒಂದು ವಿಶೇಷವಾದ ಸಭೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಳೆದ ವಾರದಲ್ಲಿ ನಡೆಸಲಾಗಿತ್ತು. ಆ ಸಂದರ್ಭದಲ್ಲಿ ರಿಸರ್ವ್ ಬ್ಯಾಂಕ್ನ ಅಧಿಕಾರಿಗಳು ಮತ್ತೆ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿಗಳು ಸೇರಿದಂತೆ ರಾಜ್ಯ ಸರ್ಕಾರದ ಪ್ರಮುಖ ಸಚಿವರು ಅಂದ್ರೆ ಗೃಹ ಸಚಿವರು, ಕಾನೂನು ಸಚಿವರು ಎಲ್ಲರೂ ಕೂಡ ಒಂದು ಸಭೆಯಲ್ಲಿ ಇದ್ರು. ಆ ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗೆ ಮತ್ತೆ ರಿಸರ್ವ್ ಬ್ಯಾಂಕ್ನ ಸಿಬ್ಬಂದಿಗೆ ಸಿಎಂ ಸಿದ್ದರಾಮಯ್ಯ ತರಾಟೆಗೆ ಕೂಡ ತೆಗೆದುಕೊಂಡಿದ್ರು. ಅಂದ್ರೆ ದಾಖಲೆಗಳು ಇಲ್ಲದೆ ಸಾಲ ಕೊಡುವಂಥದ್ದು, ಒಬ್ಬ ವ್ಯಕ್ತಿಗೆ ಬೇರೆ ಬೇರೆ ದಾಖಲೆಗಳನ್ನು ತೆಗೆದುಕೊಂಡು 2-3 ಬಾರಿ ಸಾಲ ಕೊಡುವಂಥದ್ದು, ಈ ರೀತಿ ವ್ಯಕ್ತಿಯನ್ನ ಬಡವರ್ಗದ ವ್ಯಕ್ತಿಗಳನ್ನ ಸಾಲದ ಸುಳಿಗೆ ಸಿಲುಕಿಸುವುದು, ಅದಾದ ಬಳಿಕ ಸಿಬ್ಬಂದಿಗಳನ್ನ ಬಿಟ್ಟು ಒಂದು ರೀತಿ ಹೆದರಿಸಿ ಸಾಲವನ್ನು ವಸೂಲಿ ಮಾಡುವಂಥದ್ದು, ಇಂತಹ ಪ್ರಕರಣಗಳು ರಾಜ್ಯಾದ್ಯಂತ ಹೆಚ್ಚಾಗಿದ್ವು. ಹಾಗಾಗಿ ಇದಕ್ಕೆ ಒಂದು ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಸರ್ಕಾರ ಕೂಡ ಒಂದು ಗಟ್ಟಿಯಾದ ತೀರ್ಮಾನವನ್ನು ಇದೀಗ ತೆಗೆದುಕೊಂಡಿದೆ. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ಬಹಳ ಪ್ರಮುಖವಾಗಿ ಒಂದು ಸುಗ್ರೀವಾಜ್ಞೆಯನ್ನು ಜಾರಿಗೆ ತರುವ ಮೂಲಕ ಈ ಒಂದು ಮೈಕ್ರೋ ಫೈನಾನ್ಸ್ ಹಾವಳಿಗೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಸರ್ಕಾರವು ಇದೀಗ ಮುಂದಾಗಿರುವಂತದ್ದು. ಅಂದ್ರೆ ಇನ್ನು ಮುಂದೆ ಲೈಸೆನ್ಸ್ಡ್ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳನ್ನ ಹೊರತುಪಡಿಸಿ ಲೈಸೆನ್ಸ್ ಇಲ್ಲದೆ ಇರುವಂತಹ ಸಂಸ್ಥೆಗಳು ಈ ರೀತಿ ಸಾಲವನ್ನ ಕೊಡುವಂತಿಲ್ಲ ಅನ್ನುವಂತ ಒಂದು ಸುಗ್ರೀವಾಜ್ಞೆ. ಒಂದು ವೇಳೆ ಯಾರಾದರೂ ಕೂಡ ನಿಯಮಗಳನ್ನ ಮೀರಿದ್ದೇ ಆದಲ್ಲಿ ಅವರಿಗೆ ಜೈಲು ಶಿಕ್ಷೆ ಹಾಗೂ ದಂಡ ಸೇರಿದಂತೆ ಒಂದು ಕಠಿಣ ಕ್ರಮಗಳ ಒಂದು ಎಚ್ಚರಿಕೆಯನ್ನ ಕೂಡ ಸರ್ಕಾರ ವಿಧಿಸುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿಗೆ ಸಿಲುಕಿದಂತಹ ಒಂದು ಕೆಳವರ್ಗದ ಜನತೆಗೆ ಇದರಿಂದ ಒಂದು ನಿಟ್ಟುಸಿರು ಬಿಡುವಂತಹ ಒಂದು ಪರಿಸ್ಥಿತಿ ಇನ್ನು ಮುಂದೆ ನಿರ್ಮಾಣ ಆಗಬಹುದು. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.